ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ವಿಮರ್ಶಕರೇ, ಮಾದ್ರೇಯರ ಹುಟ್ಟನ್ನು ಕುರಿತು ನಾವು ಹಿಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಕುಂತಿಯ ಪಾತ್ರ ಚಿತ್ರಣದಲ್ಲಿನ ಕೊಂಚ ಕಹಿಯನ್ನು ಮಾತನಾಡಿದ್ದೇವೆ. ಮಾದ್ರಿಯ ಬುದ್ಧಿವಂತಿಕೆಯನ್ನು ನೋಡಿದ್ದೇವೆ. ಒಟ್ಟಿಗೆ ಅಶ್ವಿನಿ ದೇವತೆಗಳನ್ನು ಕರೆದು ಯಮಳರನ್ನು ಸಂಗ್ರಹಿಸಿದ್ದಾಳೆ ಆಕೆ. ಅಂತೂ ಪಾಂಡವರು 5 ಮಂದಿ, ಧರ್ಮಜ, ಭೀಮ, ಅರ್ಜುನ, ನಕುಲ ಹಾಗೂ ಸಹದೇವರು ಅರಣ್ಯದಲ್ಲಿ ಬೆಳೀತಾ ಇದ್ದಾರೆ. ಶತಶೃಂಗ ಪರ್ವತದಲ್ಲಿ ವಿಹರಿಸ್ತಾ ಇದ್ದಾರೆ. ಪಾಂಡು ಮಹಾರಾಜ ತುಂಬ ಸಂತುಷ್ಟಚಿತ್ತನಾಗಿದ್ದಾನೆ. ಕುಂತಿ ಮಾದ್ರಿಯರು ತಮ್ಮ ಮಕ್ಕಳ ಆರೈಕೆಯಲ್ಲಿ ಇದ್ದಾರೆ. ಅವರೊಂದಷ್ಟು ಕಾಲ ತಮ್ಮ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಇರಲಿ. ಈ ಕಡೆ ಅರ್ಜುನ ಹುಟ್ಟುವ 3 ತಿಂಗಳಿನ ಮುಂಚೆ ಮಧುರೆಯ ರಾಜಭವನದಲ್ಲಿ ಏನಾಯಿತು ಅನ್ನುವುದನ್ನು ಕುಮಾರವ್ಯಾಸ ಹೇಳಲಿಕ್ಕೆ ಪ್ರಯತ್ನಪಟ್ಟ ಅನ್ನುವಲ್ಲಿಗೆ ನಾವು ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆವು. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಯದುವಂಶದ ಶೂರಸೇನ ಮಹಾರಾಜನ ಮಗನಾಗಿರತಕ್ಕಂಥ ವಸುದೇವ ಹಾಗೂ ಆಹುಕನಿಗೆ 2 ಮಕ್ಕಳಿದ್ದಾರಲ್ಲ, ಉಗ್ರಸೇನ ಮಹಾರಾಜ ಹಾಗೂ ದೇವಕ ಅಂತ. ಆ ದೇವಕನ ಮಗಳಾಗಿರತಕ್ಕಂಥ ದೇವಕಿ, ಈ ಈರ್ವರ ವಿವಾಹವಾಗಿದೆ. ಆ ವಿವಾಹದ ಉತ್ಸವದಲ್ಲಿ ಆ ನೂತನ ವಧೂವರರು ರಥವನ್ನು ಏರಿದ್ದಾರೆ. ರಥ ಊರಿನಲ್ಲಿ ಮೆರವಣಿಗೆ ಹೊರಡಬೇಕು. ಉಗ್ರಸೇನ ಮಹಾರಾಜನ ಮಗ ಕಂಸ ತಂಗಿದಾನೆ. ತನ್ನ ತಂದೆಯ ತಮ್ಮನ ಮಗಳು ತಂಗಿಯೇ. ಅವಳ ವಿವಾಹದ ಉತ್ಸವದಲ್ಲಿ ಯಾರು ಬೇರೆಯವರು ಯಾಕರೆ ಆ ರಥವನ್ನು ಸಾರಥಿಯಾಗಿ ಹೋಗಬೇಕು, ನಾನು ಹತ್ತಿ ಕುಳಿತುಕೊಳ್ತೇನೆ, ನಾನು ನನ್ನ ತಂಗಿಯ ವಿವಾಹದ ವೈಭವವನ್ನು ಜಗತ್ತಿಗೆ ತೋರಿಸ್ತೀನಿ ಅಂತ ಹೇಳಿ ಸಾರಥಿಯನ್ನು ಇಳಿಸಿ ಕಂಸರಥವನ್ನು ಹತ್ತಿ ಕುದುರೆಗಳ ಲಗಾಮನ್ನು ಹಿಡ್ಕೊಂಡು ಮಹಾ ಉತ್ಸಾಹದಿಂದ ಮೆರವಣಿಗೆ ಹೊರಳಿ ಅಂತ ಹೇಳಿದ್ದಾನೆ. ದೇವಕ ಮಹಾರಾಜ ಸಾಕಷ್ಟು ರಥ, ಪದಾತಿ, ಅಶ್ವ, ಗಜ ಎಲ್ಲವನ್ನು ಕೊಟ್ಟಿದ್ದಾನೆ ದೇವಕಿಗೆ. ಮಗಳಿಗೆ ಬಳುವಳಿಯಾಗಿ ಕೊಟ್ಟಿದ್ದಾನೆ. ಅದೆಲ್ಲ ಅದರ ಹಿಂದೆ ಬರ್ತಾ ಇದೆ. ಮೆರವಣಿಗೆ ಬಹಳ ಉದ್ದವಾಗಿರತಕ್ಕಂಥ ಮೆರವಣಿಗೆ. ಕೊಂಬು, ಕಹಳೆ, ಭೇರಿ, ಡಮರು, ಮೃದಂಗ ಎಲ್ಲ ವಾದ್ಯಗಳು, ನಾಗಸ್ವರ, ಅದರ ಹಿಂದೆ ಕುಣಿತಗಳು, ಗ್ರಾಮ್ಯ ಕುಣಿತಗಳು, ನಾಗರಿಕ ಕುಣಿತ ಎಲ್ಲ ನಡೀತಾ ಇದೆ. ತುಂಬ ಸಂತೋಷವಾಗಿದ್ದಂಥ ಸಂದರ್ಭ. ಏ ಕಂಸ! ಕಂಸ ಮಿಟ್ಟಿ ಬಿದ್ದ. ಏನಯ್ಯ, ಯಾರು ಕೂಗ್ತಾ ಇರೋದು ಅಂತ ಸುತ್ತಲೂ ನೋಡ್ತಾನೆ. ತನ್ನನ್ನು ಕಂಸ ಅಂತ ಕರೆಯುವವರು ಯಾರು? ಅಷ್ಟು ಧೈರ್ಯ ಯಾರಿಗಿದೆ? ನಾನು ಉಗ್ರಸೇನ ಮಹಾರಾಜನ ಮಗ, ಮಹಾಶಕ್ತ,
ನನ್ನನ್ನು ಹೆಸರು ಹಿಡಿದು ಕರೆಯೋರು ಯಾರು? ಕಂಸ. ಅರೆ, ಎಲ್ಲಿ ಬರ್ತಾ ಇದೆ? ನೋಡಿದರೆ ಮೇಲಿನಿಂದ ಬರ್ತಾ ಇದೆ, ಆಕಾಶವಾಣಿ. ಅಯ್ಯೋ ಹುಚ್ಚ, ಖುಷಿ ಪಡ್ತಾ ಇದೀಯ ನೀನು? ಸಂತೋಷ ಪಡ್ತಾ ಇದೀಯ? ನಿನ್ನ ಮೃತ್ಯುವನ್ನು ಯಾರು ತನ್ನ ಒಡಲಲ್ಲಿ ಹೊರುತ್ತಾರೆಯೋ ಅವರ ಉತ್ಸವದಲ್ಲಿ ನೀನು ಲಗಾಮ ಹಿಡ್ಕೊಂಡು ಹೋಗ್ತಾ ಇದೀಯೇನೋ ಮುಟ್ಟಾಳ. ಕಂಸನಿಗೆ ತಟ್ಟುಕೊಳ್ಳೋಕ್ಕಾಗಲಿಲ್ಲ, ನಿಲ್ಲಿಸ್ದ ಗಾಡಿಯನ್ನು. ಏನಿದರ ಅರ್ಥ ಅಂತ ಮನಸ್ಸಿನಲ್ಲಿ ಅಂದುಕೊಂಡ. ಆ ಶರೀರವಾಣಿ ಮತ್ತೆ ಹೇಳಿತು, ಪೆದ್ದ ನೀನು, ನಿನ್ನ ತಂಗಿಯ ಗರ್ಭದಲ್ಲಿ 8 ಮಕ್ಕಳು ಹುಟ್ಟುತ್ತಾರೆ. ಆ 8ನೆಯ ಮಗ ನಿನ್ನನ್ನು ಸಾಯಿಸಿಬಿಡ್ತಾನೆ. ನೀನು ಮಹಾ ಖುಷಿಯಿಂದ ರಥವನ್ನು ಹತ್ತಿ ಲಗಾಮನ್ನು ಹಿಡ್ಕೊಂಡು ಓಹೋಹೋ ನನ್ನ ತಂಗಿನ ಮೆರವಣಿಗೆ ಮಾಡ್ತಾ ಇದ್ದೀನಿ ಅಂದ್ಕೊಳ್ತಾ ಇದೆಯಾ? ಬೆಪ್ಪ, ಪೆದ್ದ, ಮುಟ್ಟಾಳ, ಅಯೋಗ್ಯ. ಎದುರು ಸಿಕ್ಕಿದರೆ ತದುಕ್ತಾ ಇದ್ದ ಹಿಡ್ಕೊಂಡು. ಆದರೆ ಆಕಾಶವಾಣಿ ಏನು ಮಾಡ್ತಾನೆ? ನಿಂತ. ಕ್ರೋಧ ತತ್ಪರನಾದ. ಮಹಾ ಸಿಟ್ಟು ಬಂತು. ತಿರುಗಿದ. ವಸುದೇವ ದೇವಕಿಯರು ಈ ಆಕಾಶವಾಣಿಯನ್ನು ಅವರು ಕೇಳಿದಿರಲ್ಲ, ಬರೀ ಅವರೇನೆಲ್ಲರೂ ಕೇಳಿದ್ದಾರೆ. ಅವ್ರಿಗೆ ಗೊತ್ತಾಯಿತು, ಕಂಸ ಸಿಟ್ಟು ಮಾಡಿ ಅವನು ಮಹಾದುಷ್ಟ, ಮಹಾಕ್ರೂರಿ. ಅಷ್ಟು ಹೊತ್ತಿಗಾಗಲೇ ಜನರ ವಿರೋಧ ಅವನ ಬಗ್ಗೆ ಇತ್ತು. ಆದರೆ ಯಾರೂ ಏನೂ ಮಾಡೋಕ್ಕಾಗ್ತಿರೋದಿಲ್ಲ, ಯಾಕೆಂದರೆ ಅವನಷ್ಟು ಮಹಾಶಕ್ತಿಶಾಲಿ. ಅವನ ಜೊತೆಗೆ ಇದ್ದವರೆಲ್ಲ ಅಂಥ ದುರುಳರೇ. ಆ ದುಷ್ಟನಲ್ಲಿಯೂ ಒಳ್ಳೆಯವನು ಇತ್ತಲ್ರಿ. ಅದಕ್ಕೆ ತಾನೇ ತಂಗಿಯನ್ನಷ್ಟು ಪ್ರೀತಿಯಿಂದ ಮೆರವಣಿಗೆ ಕರ್ಕೊಂಡು ಹೋಗಿದ್ದಾತ. ತಕ್ಷಣ ತಿರುಗಿ ಆ ದೇವಕಿಯ ಮುಂದಲೆಯನ್ನು ಹಿಡಿದು ಎಳೆದ. ಬಿದ್ಲು ಕೆಳಕ್ಕವಳು. ವಸುದೇವ ನೋಡ್ತಾ ಇದ್ದಾನೆ. ವಸುದೇವನು ಕ್ಷತ್ರಿಯ, ಆದರೆ ಇಲ್ಲ, ಆ ಕ್ಷಾತ್ರ ಅವನಲ್ಲಿ ಇಲ್ಲ. ಇಲ್ದ್ರಿ ಅವನು ಸಿಟ್ಟು ಮಾಡ್ಕೊಂಡು ಕಂಸಕ್ಕೊಂದು 2 ಏಟು ಕೊಡಬೇಕಾಗಿತ್ತು. ತನ್ನ ಹೆಂಡ್ತಿನ ಎಳೆದಿದ್ದಾನೆ. ಹಾಗಲ್ಲ, ಮುಂದೂ ಇದನ್ನು ನಾವು ನೋಡಲಿದ್ದೇವೆ. ಯಾರು ಧರ್ಮಭೀರುಗಳಾಗಿರುತ್ತಾರೆಯೋ, ಯಾರು ಧರ್ಮ ಶ್ರವಣ ಮಾಡುತ್ತಾರೆಯೋ, ಯಾರು ಧರ್ಮ 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 ಅಂತ ಇರುತ್ತಾರೆಯೋ ಅವರು ಅವರ ಹೆಂಡತಿಗೆ ಧಕ್ಕೆಯಾದರೂ ಅವಮಾನವಾದರೂ ಅಡ್ಡಿ ಬರಲ್ಲ, ಬರೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಕ್ಷಾತ್ರ ಬೇಕು. ಕ್ಷತ್ರಿಯನಾಗಿದ್ದೂ ವಸುದೇವ ಯಾಕಪ್ಪ 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 ಹೇಳ್ತಿದ್ದೀಯ ಅಂತಿದ್ದಾನೆ. ಆಗಲಿ ಸಿಟ್ಟು ಬರಲಿಲ್ಲ ಅವನಿಗೆ. ಕಂಸ ಕತ್ತಿ ಎತ್ತು ಬಿಟ್ಟಿದ್ದಾನೆ. ಇವಳನ್ನು ತಲೆ ಹಿಡಿದು ಎಳೆದಿದ್ದಾನೆ. ಕೊಚ್ಚಬೇಕು, ಅವಳು ಕುತ್ತಿಗೆ ಕತ್ತರಿಸಬೇಕು. ವಸುದೇವ ತಕ್ಷಣ ಕಾಲು ಹಿಡ್ಕೊಂಡ್ಬಿಟ್ಟ ಕಂಸಂದು. ಏನಯ್ಯ, ಎಲ್ಲಾದರೂ ಹೆಂಗಸನ್ನು ಸಾಯಿಸ್ತೀಯೇನಯ್ಯ? ಹೆಣ್ಣನ್ನು ಸಾಯಿಸುವ ನಿನ್ನನ್ನು ಯಾರಾದರೂ ಶೂರ ಅಂತ ಕರೀತಾರೆಯ? ಅದು ತಂಗಿ, ಅದು ಮದುವೆಯಾಗಿದೆ. ನೀನೇ ಮೆಚ್ಚಿ ಮೆರವಣಿಗೆಯ ಮುಂದಾಳುತ್ವವನ್ನು ವಹಿಸಿಬಿಟ್ಟಿದ್ದೆ. ಆದರೆ ಸಾಯಿಸ್ತೀನಿ ಅಂತ ಇದೆಯಲ್ಲ, ಮತ್ತೇನೇನು ಬಿಡೋದಕ್ಕಾಗತ್ತಾ? ನನ್ನನ್ನು ಸಾಯಿಸುವವನನ್ನು ಅವಳು ಹೆರ್ತಾಳೆ ಅಂತಂತ ಆಕಾಶವಾಣಿಯಾಗಿದ್ದರೆ ಸುಮ್ಮನೆ ಬಿಟ್ಟುಬಿಡಲ? ಕಂಸನಲ್ಲಿ ಒಂದು ತರ್ಕ ಇದೆ. ನಾವು ಮಾತಾಡ್ತೀವಲ್ಲ ಗಾದೆಯಲ್ಲಿ, ಮೊಳಕೆಯಲ್ಲೇ ಚೂಟ್ ಹಾಕಿಬಿಡಬೇಕು ಅಂತ. ಅದು ಕಂಸನ ತತ್ವ. ತಪ್ಪೇನು ನನಗೇನು ತಪ್ಪು ಅಂತ ಅನ್ನಿಸ್ತಿಲ್ಲ. ಕಂಸನ ದೃಷ್ಟಿಯಲ್ಲಿ ಅದು ತಪ್ಪು ಅಂತ ಅನ್ನಿಸ್ತಾನೇ ಇಲ್ಲ. ಆದರೆ ಇದೇನು ಬಿಡೋಕ್ಕಾಗತ್ತೆಯೇ? ವಿರೋಧಿಸಲಿಕ್ಕೆ ಆಗದೇ ಇದ್ದರೂ ಕನಿಷ್ಠ ಅನುನಯಿಸಲಿಕ್ಕಾದರೂ ವಸುದೇವನಿಗೆ ಆಯಿತು. ಅವನು ಹೇಳಿದ, ನಾನು ನಿನಗೊಂದು ಭಾಷೆ ಕೊಡ್ತೀನಿ.
ಇವಳೇನು ಮಾಡಿದಾಳಪ್ಪ, ನಿನ್ನ ತಂಗಿ ಇವಳಲ್ವಲ್ಲ ನಿನ್ನನ್ನು ಸಾಯಿಸೋದು. ಇವಳಿಗೆ ಹುಟ್ಟತಕ್ಕಂಥ ಮಗ, ಅದು 8ನೇ ಮಗ. ನಾನು ನಿನಗೆ ಭಾಷೆ ಕೊಡ್ತಾ ಇದ್ದೇನೆ, ನಾನು ಎಂದೂ ಮಾತಿಗೆ ತಪ್ಪುವುದಿಲ್ಲ, ಇಂಥವ್ರು ತಪ್ಪೋದಿಲ್ಲ. ಮುಂದೆ ಧರ್ಮರಾಯನ ಕಥೆಯೂ ಇಂಥದ್ದೇ. ನಾನು ಮಾತಿಗೆ ಬದ್ಧನಾಗಿದ್ದೇನೆ. ಮಗು ಹುಟ್ಟುತ್ತಾ ತಂದು ಕೊಟ್ಬಿಡ್ತೀನಿ, ನೀನು ಏನಾದರೂ ಮಾಡು. ಆ ಮಗು ತಾನೇ ನಿನ್ನನ್ನು ಸಾಯಿಸೋದು. ಬೆಳೆಯೋಕ್ಕೆ ಬಿಟ್ಟರಲ್ಲೇನಯ್ಯ, ನೀನು ಭಾಷೆ ಕೊಟ್ಟಿದೀಯ. ಮಗು ಹುಟ್ಟುತ್ತಾ ಇದ್ದಾಗ ಕರ್ಕೊಂಡು ನಾನು ಕತ್ತರಿಸಾಕ್ಬಿಡ್ತೀನಿ. ಆಯಿತು, ನಾನು ನನ್ನ ಭಾಷೆಗೆ ಬದ್ಧನಾಗಿದ್ದೇನೆ. ಮೆರವಣಿಗೆ ನಿಂತೋಯ್ತು. ಎಲ್ಲರಿಗೂ ಕಹಿ ಆಯಿತು. ಜನರಿಗೆಲ್ಲ ಆಪತ್ತು ಬಂತು ಅಂತ ಆಯಿತು. ವಸುದೇವ ದೇವಕಿಯರು ತಮ್ಮ ಅರಮನೆಗೆ ಬಂದರು. ವಸುದೇವನಿಗೆ ಸುಮಾರು 10 ಜನ ಹೆಂಡತಿಯರು. ಆಪತ್ತನ್ನು ನಿರೀಕ್ಷಿಸಿದ ವಸುದೇವ ತನಗೆ ತುಂಬ ಬೇಕಾಗಿದ್ದವರನ್ನು, ವಿಶೇಷವಾಗಿ ತನ್ನ ಹೆಂಡತಿಯರನ್ನೆಲ್ಲ ಬೇರೆ ಬೇರೆ ಕಡೆ ಗುಪ್ತವಾಗಿ ಕಳಿಸಿದ. ಆ ಹೆಂಡತಿಯರಲ್ಲಿ ಒಬ್ಬಾಕೆ ರೋಹಿಣಿ. ಆ ರೋಹಿಣಿಯನ್ನು ತನ್ನ ಆಪ್ತ ಸಖನಾಗಿರತಕ್ಕಂತಹ ನಂದ ಗೋಪನ ಮನೆಗೆ ಕಟ್ಟಿಕಳಿಸಿದ. ನಂದ ಹಾಗೂ ಯಶೋದೆ ಅವರು ದಂಪತಿಗಳು, ಗೋಕುಲದಲ್ಲಿ ಇರುವವರು. ಅಲ್ಲಿಗೆ ಕಟ್ಟಿ ಕಳಿಸಿದ, ಸಂದೇಶವನ್ನು ಕಳಿಸಿದ. ನಾನು ಸ್ವಲ್ಪ ಆಪತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ನಾನು ಸುಸ್ಥಿತಿಗೆ ಬರುವ ತನಕ ನನ್ನ ಹೆಂಡತಿಯ ಕುಶಲವನ್ನು ನೀನು ನೋಡಿಕೊಳ್ತಾ ಇರಬೇಕು. ಆಪ್ತ ಸ್ನೇಹಿತ ರೋಹಿಣಿ ಬರ್ತಾ ಇದ್ದಾಗೆ ಆಕೆಗೆಲ್ಲ ವ್ಯವಸ್ಥೆಯನ್ನು ಮಾಡಿದ, ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟ. ಹೀಗೆ ಉಳಿದ ಪತ್ನಿಯರನ್ನು ಎಲ್ಲೆಲ್ಲಿಗೆ ಕಳಿಸಬೇಕೋ ಅಲ್ಲಿಗೆಲ್ಲ ಕಳಿಸ್ದ. ತನಗೆ ಆಪ್ತರಾಗಿರತಕ್ಕಂಥವರನ್ನೆಲ್ಲ ಕಳಿಸ್ದ. ಏನೂ ಆಗಿಲ್ಲ ಇನ್ನು. ಆದರೂ ಬಹಳ ಎಚ್ಚರಿಕೆಯನ್ನು ತಗೊಂಡ ವಸುದೇವ. ಕನಿಷ್ಠ ಆ ವಿಷಯದಲ್ಲಾದರೂ ಕ್ಷಾತ್ರ ಧರ್ಮದ ಹಿನ್ನೆಲೆಯಲ್ಲಿ ಏನೇನು ಆಗಬಹುದು ಅಂದ್ಕೊಂಡು ಎಚ್ಚರಿಕೆ ತಗೊಂಡಿದ್ದಾನೆ. ನಾವು ತಗೊಳ್ತೀವಿ, ಅಷ್ಟೇ ತೀಕ್ಷ್ಣವಾಗಿ ತಗೊಂಡಿದ್ದಾನೆ ವಸುದೇವ. ಭಾಳ ಒಳ್ಳೆಯದಾಯಿತು ಹಾಗೆ ತಗೊಂಡಿದ್ದು. ಸಂಸಾರ ನಡೀತಾ ಇದೆ. ಒಂದು ಮಗು ಹುಟ್ಟಿತು. ಹುಟ್ಟುತ್ತಾ ಇದ್ದಂತೆಯೇ ಆ ಮಾಂಸದ ಮುದ್ದೆಯನ್ನು ಬಹುಶಃ ಶುದ್ಧಿ ಮಾಡಿರಬಹುದು. ಮಗುವನ್ನು ಬಟ್ಟೆಯಲ್ಲಿ ಸುತ್ತುಕೊಂಡು ಕಂಸನಿಗೆ ತೆಗೆದುಕೊಂಡು ಹೋಗಿ ಕೊಟ್ಟ. ಕಂಸ ಆಶ್ಚರ್ಯ ಹೋಯ್ತು ಅವನಿಗೆ. ಏನಯ್ಯ, ಹುಟ್ಟಿದ ಮಗು ತಂದು ಕೊಟ್ಟೇ ಬಿಟ್ನಲ್ಲ. ನೀನು ಯೋಗ್ಯ, ನೀನು ನಾನಿವನು ಸಾಯಿಸಲ್ಲ ಅಂದ್ಬಿಟ್ಟು. ಕಂಸ, ನಾವು ಕಂಸನ ದುಷ್ಟತನವನ್ನೇ ಯಾವಾಗಲೂ ನೋಡ್ತೀವಿ, ಆದರೆ ಕಂಸನಲ್ಲಿನ ಔದಾರ್ಯದ ಕ್ಷಣವನ್ನು ನಾವು ದಾಖಲು ಮಾಡಬೇಕು. ಕೊಲ್ಲಲಿಲ್ಲ ಅವನು, ವಾಪಸ್ ಕೊಟ್ಬಿಟ್ಟ. ಸುಖವಾಗಿರು, ನನ್ನ ಕಣ್ಣು ಇರತಕ್ಕಂಥದ್ದು ನಿನ್ನ 8ನೆಯ ಮಗನ ಮೇಲೆ, ಅಲ್ಲಿ ತನಕ ನಾನು ಯಾಕೆ ಕೊಲ್ಲಿದ್ದೀನಿ, ಬೆಳೆಸ್ಕೊ, ನಿನ್ನ ಹತ್ರಲೇ ಇರಲಿ, ಸುಖವಾಗೇ ಇರು, ಎಷ್ಟೇ ಆಗಲಿ ತಂಗಿ ಗಂಡ ಅಲ್ಲವೇ ಅಂದುಬಿಟ್ಟು. ವಸುದೇವನಿಗೆ ಹೋದ ಜೀವ ಬಂತು. ಖಂಡಿತ ಹೌದು, ಕಂಸನಿಂದ ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ. ನಾವು ಮತ್ತೆ ಮತ್ತೆ ಗಮನಿಸಬೇಕಾದ ಅಂಶ, ಕಂಸನನ್ನು ನಾವು ಬೈತೀವಿ, ಕಂಸ ಹಾಗೆ ಮಾಡಬಾರ್ದಾಯಿತು, ಹೀಗೆ ಮಾಡಬಾರ್ದಾಯಿತು. ನನಗೆ ಹಾಗೆ ಅನಿಸ್ತಾನೇ ಇಲ್ಲ. ತನ್ನನ್ನು ಸಾಯಿಸತಕ್ಕಂತಹ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಅವನು ಅಷ್ಟು ಕಠಿಣನಾಗಿದ್ದು ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ಈಗ ಅವನ ಔದಾರ್ಯವನ್ನು ನೋಡಿ ಕಳಿಸಿಬಿಟ್ಟಿದ್ದಾನೆ ವಾಪಸ್ಸು. ಒಂದಷ್ಟು ಕಾಲ ಆಯಿತು. ಆದರೂ ವಸುದೇವನಿಗೆ ಸಂದೇಹ, ಕಂಸ ಯಾವ ಕ್ಷಣದಲ್ಲಿ ಏನು ಮಾಡ್ತಾನೆಯೋ ಅಂತ ಸಂದೇಹ. 2ನೇ ಮಗ ಹುಟ್ಟಿದ, ಮಾತು ಕೊಟ್ಟಿದ್ದ,
ಮಗುವನ್ನು ತೊಗೊಂಡು ಹೋಗಿ ಕೊಟ್ಟ. ಕಂಸ ಹೇಳ್ದ, ಫಲ ಸತ್ಯವಂತ ಅಂದರೆ ನೀನು ಕಣಯ್ಯ, ನನಗೆ ನೀನು ಮಾನ್ಯನಾಗಿ ಬಿಟ್ಟಿದ್ದೀ, ನೀನು ಬಹಳ ದೊಡ್ಡ ಮನುಷ್ಯ, ತೊಗೊಂಡೋಗಿ ಮಗನೂ ಇಟ್ಕೊ, ನಾನಿವ್ರನ್ನ ಯಾರನ್ನೂ ಸಾಯಿಸಲ್ಲ, ಬೇಕಿಲ್ಲ. ಬಹಳ ಸಂತೋಷ ಆಗುತ್ತೆ ವಸುದೇವ ದೇವಕಿಯರಿಗೆ. ಮಕ್ಕಳನ್ನು ಸಾಕ್ತಾ ಇದ್ದಾರೆ. 3ನೆಯ ಮಗುವಿಗೆ ಆಕೆ ತಯಾರಾಗುತ್ತಾ ಇದ್ದಾಳೆ. ಒಂದು ದಿವಸ ದೇವರ್ಷಿಗಳು ಬಂದರು ಕಂಸನ ಅರಮನೆ. ನಾರದರು ಅವರಿಗೆ ಅರ್ಘ್ಯಪಾತಿಗಳೆಲ್ಲ ಆಯಿತು, ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಅಂತಂತೆಲ್ಲ ಹೇಳಿದರು. ಕಂಸ ಅವರಿಗೆ ಶುಶ್ರೂಷೆಯನ್ನೆಲ್ಲ ಮಾಡಿದ. ಏನು, ಹೇಗೆ ಬಂದಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ, ಏನಾದರೂ ವಿಶೇಷಗಳಿದೆಯೇ? ನಾರದ ಹೇಳ್ದ, ನಾನು ಈಗ ತಾನೇ ದೇವಲೋಕದಿಂದ ಬರ್ತಾ ಇದ್ದೀನಪ್ಪ. ಏನು ಅಲ್ಲಿನ ವಿಶೇಷ ಏನು? ಅಲ್ಲೆಲ್ಲ ದೇವತೆಗಳು ಮಾತಾಡ್ಕೊಳ್ತಾ ಇದ್ದಾರೆ. ನಮ್ಮ ಹಲವಾರು ದೇವತೆಗಳು ನಮ್ಮ ಅಂಶಗಳನ್ನು ಹೊತ್ತು ಈ ವಸುದೇವರ ಬಂಧುಗಳಲ್ಲೆಲ್ಲ ಸೇರಿಬಿಟ್ಟಿದ್ದಾರೆ. ಹಾಗೆ ನೋಡಿದರೆ ವಸುದೇವನ ಮಕ್ಕಳಾಗಿ ದೇವತೆಗಳೇ ಹುಟ್ಟುತ್ತೀವಿ. ಕಂಸನಿಗೆ ಕೇಳಿ ಅಧೀರನಾದ. ಕಂಸ ಅದನ್ನು ಕೇಳಿ ಮತ್ತೆ ಕ್ರೋಧ ತತ್ಪರನಾದ. ನಾವು ಯೋಜನೆಯನ್ನೆಲ್ಲ ಮಾಡಿಬಿಟ್ಟಿದ್ದೇವೆ, ನಾವು ಪ್ರಾರ್ಥನೆಯನ್ನೆಲ್ಲ ಮಾಡಿಬಿಟ್ಟಿದ್ದೇವೆ. ವಿಷ್ಣು ಆ ದೇವಕಿಯ ಗರ್ಭದಲ್ಲಿ ಜನಿಸಲಿದ್ದಾನೆ. ಅವನು ಪೆದ್ದ, ಅವನು ಕಂಸ, ಅವನ ಮಕ್ಕಳನ್ನು ಸುಮ್ಮನೆ ಬಿಟ್ಟಿದ್ದಾನೆ. ನೋಡು, ನಿನ್ನ ಎಚ್ಚರಿಕೆಯಲ್ಲಿ ನೀನಿರು ಅಂತ ನಾರದರು ಕಂಸನಿಗೆ ಹೇಳಿಯೇ ಬಿಟ್ಟರು. ನಾರದರು ಯಥಾ ಪ್ರಕಾರ ನಾರಾಯಣ ನಾರಾಯಣ ಅಂದ್ಕೊಂಡು ವಾಪಸ್ ಹೋಗೂ ಬಿಟ್ಟರು. ಕಂಸ ಕೆರಳಿಬಿಟ್ಟ. ಕೆರಳಿದವನು ಬಂದ ವಸುದೇವನ ಮನೆಗೆ. ವಸುದೇವ ನಡುಗಿಬಿಟ್ಟ. ಅವನು ಬರ್ತಾ ಇರತಕ್ಕಂಥ ರಭಸಕ್ಕೆ, ಎಲ್ಲಿ ನಿನ್ನ ಮಕ್ಕಳು ತಗೊಳಪ್ಪ, ತಗೊಂಡು ಕಚಕ್ ಕಚಕ್ ಕತ್ತರಿಸ್ಬಿಟ್ಟೆ. ದೃಶ್ಯವನ್ನು ನೋಡಲಿಕ್ಕಾಗಲ್ಲ. 1-2 ವರ್ಷ ಬೆಳೆದಂಥ ಮಕ್ಕಳ ಕುತ್ತಿಗೆಯನ್ನು ಕತ್ತರಿಸಿದ್ದಾನೆ. ರಕ್ತವೆಲ್ಲ ಚೆಲ್ಲಾಡಿಬಿಟ್ಟಿದೆ, ತಲೆಗಳೆಲ್ಲ ಹೋಗಿ ಬಿದ್ದು ಬಿಟ್ಟಿದೆ. ದೇವಕ್ಕೆ ಮೂರ್ಛೆ ಬಿದ್ದು ಬಿಟ್ಟರು. ವಸುದೇವ ಕೇಳಿದ, ಆ ಹೊತ್ತಿನ ದಿವಸ ನಾನು ತಂದಾಗ ವಾಪಸ್ ತಗೊಂಡು ಹೋಗು ಅಂದ್ರಲ್ಲ, ಯಾಕೆ ಹೀಗೆ ಮಾಡಿದಿರಿ? ಯಾಕೆ ಹೀಗೆ ಮಾಡಿದ್ದೇನೆ? ಇವತ್ತು ನಾರದ ಬಂದಿದ್ದ, ನನಗೆ ಹೇಳ್ದ 8 ಅಂತ ಲೆಕ್ಕ ಹಾಕಿದರೆ ಯಾವ ಕಡೆಯಿಂದ 8? ಮತ್ತು ಆ ದೇವತೆಗಳು ನಂಬೋದಕ್ಕಾಗುತ್ತಾ? 8 ಅಂತ ಹೇಳಿ ನನಗೆ ಮೋಸ ಮಾಡಿ 3ನೇವರೋ 4ನೇವರೋ ಮೊದಲು ಯಾವಾಗ ಹುಟ್ಟುತ್ತಾನೋ ಅವನು ವಿಷ್ಣು ಯಾರಿಗೆ ಗೊತ್ತು? ಹಾಗೆ ಹೇಳ್ತಾ ಇದ್ದರೆ ಕಂಸನಿಗೆ ಹಿಂದಿನ ಜನ್ಮ ನೆನಪಾಯಿತು. ಕಾಲನೇಮಿ ಅಂತ ರಾಕ್ಷಸ, ಅವನನ್ನು ಸಾಯಿಸಿದ್ದವನು ಆ ವಿಷ್ಣು. ಆ ಪೂರ್ವ ಜನ್ಮದ ದ್ವೇಷ ಅವನಲ್ಲಿ ಕುಣಿತು. ನಾನು ನಿನ್ನನ್ನು ನಂಬಲ್ಲ ಅಂದ. ಯಾಕಪ್ಪ? ನಾನು ಮಾತುಳಿಸ್ಕೊಂಡಲ್ಲ, ಉಳಿಸ್ಕೊಂಡೆ. ಆದರೆಲ್ಲ ನೀವು ದೇವಾಂಶ ಸಂಭೂತರು, ನಾನು ದೇವತೆಗಳನ್ನೇ ನಂಬಲ್ಲ. ತಕ್ಷಣ ನೀನು ಗೃಹಬಂಧನದಲ್ಲಿ ಇರಲಿಕ್ಕೂ ಯೋಗ್ಯನಾಗಿಲ್ಲ, ನಡಿ ಸೆರೆಮನೆಗೆ. ವಸುದೇವ ದೇವಕಿಯರನ್ನು ಸೆರೆ ಹಿಡಿದು ತಂದ, ಸೆರೆಮನೆಯಲ್ಲಿ ಹಾಕಿದ. ನೀವು ಮಥುರಾಕ್ಕೆ ಹೋದರೆ ಅಲ್ಲಿ ಈ ಸೆರೆಮನೆಯನ್ನು ತೋರಿಸ್ತಾರೆ. ಅದೇ ಸೆರೆಮನೆ ಅಂತ ಅಲ್ಲ, ಅಂಥದ್ದೊಂದು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿ ಆ ಗೋಡೆಗಳಿಗೆಲ್ಲ ಒಂದಷ್ಟು ಕೆಂಪು ಬಣ್ಣವನ್ನು ಅಂಟಿಸಿದ್ದಾರೆ. ಅಂದರೆ ಆ ಮಗುವನ್ನು ಹೊಡೆದ ಜಾಗ ಅಂತ ತೋರಿಸ್ತಾರೆ. ಇದೀಗ
ಸೆರೆಮನೆಯಲ್ಲಿ ವಸುದೇವ ದೇವಕಿಯರಿದ್ದಾರೆ. ಮಗು ಹುಟ್ಟುತ್ತಾ ಇದ್ದಾಗೆ ನನಗೆ ವರ್ತಮಾನ ಕೊಡಬೇಕು ಅಂತ ಆಳು ಕಾಳುಗಳನ್ನೆಲ್ಲ ನೇಮಿಸಿದ. ವಸುದೇವ ಅವನಿಗೇನು ಹೇಳಲೇಬೇಕಾಗಿಲ್ಲ, ಮಾತು ಕೊಟ್ಟಿದ್ದಾನೆ. ರಥದಲ್ಲಿದ್ದಾಗಲೇ ಮಾತು ಕೊಟ್ಟಿದ್ದಾನೆ, ಮಗು ಹುಟ್ಟುತ್ತಾ ಇದ್ದ ಹಾಗೆಯೇ ನಿನಗೆ ತಿಳಿಸುತ್ತೇನೆ, ನಿನಗೆ ತಂದು ಕೊಡುತ್ತೇನೆ ಅಂತ. ಈಗ ತಂದು ಕೊಡಬೇಕಾದ್ದೇ ಇಲ್ಲ, ಅವನ ಸೆರೆಮನೆಯಲ್ಲೇ ಇದ್ದಾನೆ. ಮಗು ಹುಟ್ಟುತ್ತಾ ಇದ್ದಂತೆಯೇ ಕಂಸನೇ ಬಂದು ಕತ್ತರಿಸ್ತಾನೆ, ಇಲ್ಲ ಚೆಚ್ಚಾಕ್ಬಿಡ್ತಾನೆ. ಮೂರನೇ ಮಗು ಹುಟ್ಟಿತು. ಕಂಸನಿಗೆ ವರ್ತಮಾನ ಹೋಯಿತು. ಬಂದ, ಎಲ್ಲಿ ಮಗು? ತಗೋ ಮಗು. ಆ ಮಗುವಿನ ಕಾಲನ್ನು ಹಿಡಿದು ದರ 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 ತಿರುಗಿಸಿ ಫಟ್ ಅಂತ ಗೋಡೆಗೆ ಹೊಡೆದ. ತಲೆ ಒಡೆಯಿತು, ಚೂರಾಯಿತು, ರಕ್ತ ಮೆತ್ತುಕೊಳ್ತು, ಸತ್ತು ಹೋಯಿತು. ಆ ರಕ್ತದ ಕಲೆಗಳು ಅಂತಲೇ ಈ ಹೊತ್ತಿನ ದಿವಸ ನಿಮಗಲ್ಲಿ ತೋರಿಸ್ತಕ್ಕಂಥದ್ದು ಮಥುರೆಯ ಅರಮನೆಯ ಕೆಳಗೆ. 4ನೇ ಮಗು ಹುಟ್ಟಿತು. ಬಂದ, ಹೊಡೆದ. 5ನೇ ಮಗು ಹುಟ್ಟಿತು, ಹೊಡೆದ. 6ನೇ ಮಗು ಹುಟ್ಟಬೇಕಾಗಿದೆ. ಇದೀಗ ವಿಷ್ಣು ಯೋಗಮಾಯೆಯನ್ನು ಕರೆದ. ಯೋಗಮಾಯೆಯನ್ನು ಕರೆದು ಆ ಯೋಗಮಾಯೆಗೆ ಹೇಳಿದೆ, ಈಗಲ್ಲ, ಈಗೊಂದು ಮಗು ಹುಟ್ಟುತ್ತೆ, ಆದರೆ ನೀನು ಸಿದ್ಧಳಾಗಿರು. ಯಾಕೆ ಎಂದರೆ ಈ ಮಗುವು ಹುಟ್ಟಿದ ಮೇಲೂ ಕಂಸ ಅದನ್ನು ಸಾಯಿಸುತ್ತಾನೆ. ಅದನ್ನು ನಿಲ್ಲಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಅಪೇಕ್ಷೆ ಅಲ್ಲ. ಆದರೆ ನನ್ನ ಅಪೇಕ್ಷೆ ಇರತಕ್ಕಂಥದ್ದು 7ನೆಯ ಮಗುವಿನ ರಕ್ಷಣೆ. ಆ 7ನೆಯ ಮಗುವಾಗಿ ಆದಿಶೇಷನ ಅಂಶ ಹುಟ್ಟಲಿದೆ. ತುಂಬ ಮಂಗಳಕರವಾಗ್ತಾನೆ. ಅವನು ಭದ್ರರೂಪಿ, ರಾಮನಷ್ಟು ಪ್ರಶಾಂತ ಮನಸ್ಕ. ಅದು ಸುಳ್ಳು, ಆಮೇಲೆ ನಾವು ನೋಡ್ತೀವಿ. ಬಲಭದ್ರ, ಬಲರಾಮನಾಗಿ ಹುಟ್ಟುತ್ತಾನೆ. ಅವನು ಹಾಗೆ ಹುಟ್ಟುವುದಕ್ಕಿಂತ ಮುನ್ನ ಆ 7ನೆಯ ಗರ್ಭವನ್ನು ನೀನು ಸೆಳೆದು ಬಿಡಬೇಕು, ನೀನು ಆಕರ್ಷಿಸಿ ಬಿಡಬೇಕು. ಸ್ವಾಮಿ, ಆಕರ್ಷಿಸಿ ಅದನ್ನು ನೇರವಾಗಿ ಗೋಕುಲಕ್ಕೆ ತೆಗೆದುಕೊಂಡು ಹೋಗಿ ರೋಹಿಣಿ ಅಂತ ಅವಳ ಗರ್ಭದಲ್ಲಿ ಸ್ಥಾಪನೆ ಮಾಡಬೇಕು. ನೀನು ಸಾಕರ್ಷಣ ಮಾಡಿ ಆಕರ್ಷಿಸಿ ಆ ಗರ್ಭವನ್ನು ಎಳೆದುಕೊಂಡು ಹೋಗುವುದರಿಂದಾಗಿ ಆ ಮಗುವಿಗೆ ಸಂಕರ್ಷಣ ಅನ್ನತಕ್ಕಂಥ ಹೆಸರಾಗುತ್ತೆ. ಸರಿ ಸ್ವಾಮಿ. 6ನೇ ಮಗು ಹುಟ್ಟಿತು, ಅದನ್ನು ಕಂಸ ಸಾಯಿಸಿದ. 7ನೆಯ ಗರ್ಭ ಕಟ್ಟಿದೆ. ಒಂದು ದಿವಸ ಇದ್ದಕ್ಕಿದ್ದಂತೆಯೇ ಕಂಸನಿಗೆ ವರ್ತಮಾನ ಹೋಯಿತು, ಗರ್ಭಸ್ರಾವವಾಗಿ ಬಿಟ್ಟಿದೆ. ಓಹ್, ಹೇಳಿದು ಗರ್ಭಸ್ರಾವವಾಗಿ ಹೋಯಿತೆ. ಹಾಗಾದರೆ 8ನೆಯ ಮಗು, ಈಗ 8ನೇ ಮಗು, ಅದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ಹೊಂದಿರಬೇಕು. 7ನೇ ಮಗುವಾಗಿ ಹುಟ್ಟಿರತಕ್ಕಂತಹ ಸಂಕರ್ಷಣ ಯೋಗಮಾಯೆ ಸೆಳೆದುಕೊಂಡು ಹೋಗಿ ನಂದಗಾಂವ್ನಲ್ಲಿರತಕ್ಕಂತಹ ರೋಹಿಣಿಯ ಗರ್ಭದಲ್ಲಿ ಸ್ಥಾಪನೆ ಮಾಡಿಬಿಟ್ಟಿದ್ದಾಳೆ. ಹೀಗಾಗಿ ಅಲ್ಲಿ ಮಗು ಹುಟ್ಟಿಬಿಟ್ಟಿದೆ. ಅವನೇ ಮುಂದೆ ಬಲರಾಮನಾಗಿ ಪ್ರಸಿದ್ಧನಾಗತಕ್ಕವನು. ಇದೀಗ 8ನೇ ಮಗು. 8ನೇ ಮಗು 8ನೇ ಮಗು ಕಂಸ ಕುಣಿತಾ ಇದ್ದಾನೆ. ಹಾಗೇನೆ ಏನಾಯಿತು? ಎಷ್ಟು ತಿಂಗಳಾಯಿತು? 7 ತಿಂಗಳಾಯಿತು.
8 ತಿಂಗಳಾಯಿತು. ಓ, ಇನ್ನೊಂದು ತಿಂಗಳು ಸೆರೆಮನೆಯ ಕಾವಲನ್ನೆಲ್ಲ ಭದ್ರಪಡಿಸಿಬಿಟ್ಟು ತಕ್ಷಣ ವರ್ತಮಾನ ಬರಬೇಕು ನನಗೆ ಅಂತ ಹೇಳಿದೆ. ಅತ್ಯಂತ ಕಿರಿದಾಗಿರತಕ್ಕಂಥ ಸೆರೆಮನೆಗೆ ಸ್ಥಳಾಂತರ ಮಾಡಿದ. ದೊಡ್ಡ ದೊಡ್ಡ ಬೀಗಗಳನ್ನು ಹಾಕ್ದ, ಸರಪಣಿಗಳನ್ನು ಹಾಕ್ದ, ಎಲ್ಲ ಅವರಿಬ್ಬರಿಗೂ ಸಂಕೋಲೆಗಳನ್ನು ಹಾಕ್ದ. ಇವನಿಗೆ ಹುಟ್ಟತಕ್ಕಂಥ 8ನೇ ಮಗನೇ ನನ್ನ ಶತ್ರು, ನನ್ನ ಮೃತ್ಯು ಅಂತ ಹೇಳಿ ನಿದ್ದೆ ಬಾರದ ಸ್ಥಿತಿಯಲ್ಲಿ ಕಂಸ ಕನಲಿ ಹೋಗಿದ್ದಾನೆ, ಕುಗ್ಗಿ ಹೋಗಿದ್ದಾನೆ, ಕೆರಳಿ ಹೋಗಿದ್ದಾನೆ. 8ನೆಯ ಮಗುವಿನ ಅವತಾರವಾಗಬೇಕು. ಆದರೆ ವಿಷ್ಣು ಯೋಗ ಮಾಯೆಗೆ ಆದೇಶವನ್ನು ಕೊಟ್ಟಿದ್ದ. ಅಷ್ಟು ಹೊತ್ತಿಗಾಗಲಿ ಏನಂತ ಕೊಟ್ಟಿದ್ದ? ಏನಾಯಿತು? 8ನೇ ಮಗು ಹುಟ್ಟಿದೆ, ಹುಟ್ಟಿದ ಮಗು ಕಂಸನಿಗೆ ದಕ್ಕಿತೆ. ಇವುಗಳನ್ನೆಲ್ಲ ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ